ಕಿಚ್ಚ ಸುದೀಪ್ ಅವರು ಬಿಲ್ಲರಂಗ ಬಾದ್ಶಾ ಮತ್ತೆ ಶುರುವಾಯಿತು ಭರ್ಜರಿ ಪಯಣ. ನಮಸ್ಕಾರ ಸ್ನೇಹಿತರೆ, ಕಿಚ್ಚ ಸುದೀಪ್ ಅಭಿಮಾನಿಗಳು ಬಹಳ ದಿನಗಳಿಂದ ಕಾಯುತ್ತಿದ್ದ ಆ ಸಿನಿಮಾ ಯಾವುದು ಅಂತ ಕೇಳಿದ್ರೆ ಬಿಲ್ಲರಂಗ ಬಾದ್ಶಾ. ಆದರೆ ಈ ಸಿನಿಮಾ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಅಭಿಮಾನಿಗಳ ಮನಸ್ಸಿನಲ್ಲಿ ಇತ್ತು. ಸಿನಿಮಾ ನಿಂತು ಹೋಗಿದೆಯಾ ಅಥವಾ ಮತ್ತೆ ಚಿತ್ರೀಕರಣ ಶುರುವಾಯಿತಾ? ಈ ಎಲ್ಲ ಪ್ರಶ್ನೆಗಳು ಈಗ ಉತ್ತರ ಸಿಗುತ್ತಿದೆ. ಇವರು ಈ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಮತ್ತು ನಿರ್ದೇಶಕ ಅನೂಪ್ ಭಂಡಾರಿ ಅವರ ಬಹುನಿರೀಕ್ಷಿತ ಬಿಲ್ಲರಂಗ ಬಾದ್ಶಾ ಸಿನಿಮಾದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಕ್ರಾಂತ್ ರೋಣ ಸಿನಿಮಾದ ನಂತರ ಕಿಚ್ಚ ಸುದೀಪ್ ಮತ್ತು ನಿರ್ದೇಶಕ ಅನೂಪ್ ಭಂಡಾರಿ ಮತ್ತೆ ಒಂದಾಗಿರುವ ಸಿನಿಮಾ ಇದಾಗಿದೆ. ಆದರೆ ಇದು ಸಾಮಾನ್ಯ ಸಿನಿಮಾ ಅಲ್ಲ. ಈ ಸಿನಿಮಾದ ಕತೆ ನಮ್ಮ ಇಂದಿನ ಕಾಲದಲ್ಲಿ ನಡೆಯುವುದೇ ಇಲ್ಲ. ವರದಿಗಳ ಪ್ರಕಾರ 2209ನೇ ವರ್ಷದ ಭವಿಷ್ಯದ ಜಗತ್ತಿನಲ್ಲೇ ಹಿನ್ನೆಲೆಯಲ್ಲಿರುವ ಬಹಳ ದೊಡ್ಡ ಮತ್ತು ವಿಭಿನ್ನ ಸಿನಿಮಾ ಇದು. ಆದರೆ ನಾವು ಊಹಿಸಿಕೊಳ್ಳುವ ಭವಿಷ್ಯ ಹೇಗಿರಬಹುದು? ನಗರಗಳು ಹೇಗಿರಬಹುದು? ಮನುಷ್ಯರ ಜೀವನ ಹೇಗೆ ಬದಲಾಗಬಹುದು? ತಂತ್ರಜ್ಞಾನ ಎಷ್ಟು ಮಟ್ಟಿಗೆ ಮುಂದುವರಿಯಬಹುದು? ಇಂತಹ ಪ್ರಶ್ನೆಗಳ ಮಧ್ಯೆ ಒಂದು ಅದ್ಭುತವಾದ ಸಿನಿಮಾ ಜಗತ್ತನ್ನು ಅನೂಪ್ ಭಂಡಾರಿ ಸೃಷ್ಟಿಸಿದ್ದಾರೆ. ಚಿತ್ರೀಕರಣಕ್ಕಾಗಿ ವಿಶೇಷ ಸೆಟ್ಗಳನ್ನು ನಿರ್ಮಿಸಬೇಕಾಗಿರುವುದರಿಂದ ಚಿತ್ರದ ಕೆಲಸದ ಮಧ್ಯೆ ವಿರಾಮಗಳು ಉಂಟಾಗಿರುವುದಾಗಿ ಸುದೀಪ್ ಹಿಂದೆ ವಿವರಿಸಿದ್ದರು. ಸಿನಿಮಾ ಕೈಬಿಟ್ಟಿಲ್ಲ, ಬದಲಾಗಿ ಅದರ ವಿಶಿಷ್ಟ ಜಗತ್ತನ್ನು ನಿರ್ಮಿಸಲು ಸಮಯ ಬೇಕಾಗುತ್ತಿದೆ ಎಂದು ಅವರು ಸ್ಪಷ್ಟನೆ ನೀಡಿದ್ದರು. ಈ ಸಿನಿಮಾದ ಚಿತ್ರೀಕರಣದ ಮೊದಲ ಹಂತ ಆರಂಭವಾಗುತ್ತಿದ್ದಲೇ ಅಭಿಮಾನಿಗಳಲ್ಲಿ ದೊಡ್ಡ ನಿರೀಕ್ಷೆ ಹುಟ್ಟಿತು. ವರದಿಗಳ ಪ್ರಕಾರ ಮೊದಲನೇ ಹಂತದಲ್ಲೇ ಪ್ರಮುಖ ಸೀಕ್ವೆನ್ಸ್ಗಳು ಚಿತ್ರೀಕರಿಸುವ ಯೋಜನೆ ಇತ್ತು. ಇದು ಸಿನಿಮಾ ಎಷ್ಟು ದೊಡ್ಡ ಮಟ್ಟದಲ್ಲಿ ತಯಾರಾಗುತ್ತಿದೆ ಎಂಬುದಕ್ಕೆ ಒಂದು ಸೂಚನೆ ಎಂದು ಹೇಳಬಹುದು. ಇನ್ನೊಂದು ವಿಷಯ ಏನೆಂದರೆ, ಈ ಸಿನಿಮಾ ಕಿಚ್ಚ ಸುದೀಪ್ ಅವರ ವೃತ್ತಿ ಜೀವನದಲ್ಲೇ ಅತ್ಯಂತ ಮಹತ್ವಾಕಾಂಕ್ಷೆಯಾದ ಪ್ರಾಜೆಕ್ಟ್ಗಳಲ್ಲಿ ಒಂದಾಗಿದೆ ಎಂದು ವರದಿಗಳು ಹೇಳುತ್ತಿದೆ. ಬಿಲ್ಲರಂಗ ಬಾದ್ಶಾ ಎಂಬ ಹೆಸರು ಸಾಕಷ್ಟು ಕುತೂಹಲ ಮೂಡಿಸಿದೆ. ಬಿಲ್ಲ ಯಾರು, ರಂಗ ಯಾರು, ಬಾದ್ಶಾ ಯಾರು? ಇದು ಮೂವಿ ವಿಭಿನ್ನ ಪಾತ್ರಗಳು ಕಥೆಯೇ ಅಥವಾ ಒಂದೇ ವ್ಯಕ್ತಿಯ ವಿಭಿನ್ನ ಮುಖಗಳ? ಕೊನೆಯದಾಗಿ ಇವೆಲ್ಲವೂ ಕಿಚ್ಚ ಎಂದು ಹೇಳಬಹುದು. ಆದರೆ ಈ ರಹಸ್ಯವೇ ಸಿನಿಮಾದ ಮೇಲಿನ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿದೆ. ಸ್ನೇಹಿತರೆ, ಸಿನಿಮಾ ಒಂದು ನಿರ್ಮಿಸುವುದು ಎಂದರೆ ಕೇವಲ ಕ್ಯಾಮರಾ ಮುಂದೆ ನಟಿಸುವುದು ಮಾತ್ರವಲ್ಲ. ವಿಶೇಷವಾಗಿ ಭವಿಷ್ಯದ ಹೊಸ ಜಗತ್ತನ್ನು ತೆರೆಯ ಮೇಲೆ ನಿರ್ಮಿಸಬೇಕಾದ ಪ್ರತಿಯೊಂದು ಸೆಟ್, ಪ್ರತಿಯೊಂದು ದೃಶ್ಯ, ಪ್ರತಿಯೊಂದು ವಿನ್ಯಾಸಕ್ಕೂ ಹೆಚ್ಚು ಸಮಯ ಮತ್ತು ತಯಾರಿ ಬೇಕಾಗುತ್ತದೆ. ಅದಕ್ಕಾಗಿಯೇ ಈ ಸಿನಿಮಾದಲ್ಲಿ ಕೆಲಸದ ವೇಗದ ಬಗ್ಗೆ ಕೆಲವರಿಗೆ ಅನುಮಾನ ಮೂಡಿದ್ದರೂ. ಹಾಗಾದರೆ ಬಿಲ್ಲರಂಗ ಬಾದ್ಶಾ ಯಾವ ರೀತಿಯ ಸಿನಿಮಾ ಆಗಲಿದೆ? ಫ್ಯೂಚರಿಸ್ಟಿಕ್ ಜಗತ್ತು, ದೊಡ್ಡ ಆ್ಯಕ್ಷನ್ ದೃಶ್ಯಗಳು, ವಿಶೇಷ ಸೆಟ್ಗಳು, ಕಿಚ್ಚ ಸುದೀಪ್ ಅವರು ಮಾಸ್ ಪ್ರೆಸೆನ್ಸ್ ಮತ್ತು ಅನೂಪ್ ಭಂಡಾರಿ ಅವರ ಕಲ್ಪನೆಯ ಕತೆ ಪ್ರಪಂಚ, ಈ ಎಲ್ಲವೂ ಒಂದೇ ಸಿನಿಮಾದಲ್ಲಿ ಸೇರಿದಾಗ ಅಭಿಮಾನಿಗಳ ನಿರೀಕ್ಷೆ ದೊಡ್ಡದಾಗಿರುವುದು ಸಹಜ ಅಲ್ಲವೇ? ವಿಕ್ರಾಂತ್ ರೋಣ ಮೂಲಕ ಒಂದು ವಿಶಿಷ್ಟವಾದ ದೃಶ್ಯ ಜಗತ್ತನ್ನು ಕಟ್ಟಿಕೊಟ್ಟಿದ್ದ ಅನೂಪ್ ಭಂಡಾರಿ ಈಗ ಬಿಲ್ಲರಂಗ ಬಾದ್ಶಾ ಮೂಲಕ ಇನ್ನೂ ದೊಡ್ಡ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ. ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಕೂಡ ತಮ್ಮ ಅಭಿಮಾನಿಗಳಿಗೆ ಹೊಸ ರೀತಿಯ ಅನುಭವ ನೀಡಲು ಸಿದ್ಧರಾಗಿದ್ದಾರೆ. ಅದರಲ್ಲಿ ಈ ಸಿನಿಮಾ ಕೇವಲ ಸುದೀಪ್ ಅಭಿಮಾನಿಗಳಿಗೆ ಮಾತ್ರವಲ್ಲ, ಇಡೀ ಕನ್ನಡ ಚಿತ್ರರಂಗದ ಪ್ರೇಕ್ಷಕರ ಕುತೂಹಲಕ್ಕೂ ಕಾರಣವಾಗಿದೆ. ಹಾಗಾದರೆ ಸ್ನೇಹಿತರೆ, 2209ರ ಭವಿಷ್ಯದ ಜಗತ್ತಿನ ಕಿಚ್ಚ ಸುದೀಪ್ ಯಾವ ರೀತಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ?
ಬಿಲ್ಲರಂಗ ಬಾದ್ಶಾ ಎಂಬ ಹೆಸರಿನ ಹಿಂದಿನ ನಿಜವಾದ ರಹಸ್ಯವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲು ನಾವು ಸಿನಿಮಾ ಮುಂದಿನ ಅಧಿಕೃತ ಅಪ್ಡೇಟ್ಗಾಗಿ ಕಾಯಬೇಕು. ಆದರೆ ಒಂದು ವಿಷಯ ಮಾತ್ರ ಖಚಿತ, ಬಿಲ್ಲರಂಗ ಬಾದ್ಶಾ ಮೇಲಿನ ನಿರೀಕ್ಷೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಈ ಸಿನಿಮಾದ ಮುಂದಿನ ಅಪ್ಡೇಟ್ಗಾಗಿ ನೀವು ಕಾಯುತ್ತಿದ್ದರೆ ಕಮೆಂಟ್ನಲ್ಲಿ BRB ಎಂದು ಟೈಪ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಕಿಚ್ಚ ಸುದೀಪ್ ಅವರ ಮತ್ತು ಕನ್ನಡ ಸಿನಿಮಾಗಳ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.